ಪ್ರತಿಯೊಂದು ಸಂಖ್ಯೆಗೂ ಒಂದು 2 ರಿಂದ 3 ಲಕ್ಕಿ ನಂಬರ್ಸ್ ಅಂತ ಇರುತ್ತೆ. ಯಾರ್ಯಾರು 1ನೇ ತಾರೀಕು ಹುಟ್ಟಿರ್ತಾರೆ, 10ನೇ ತಾರೀಕು ಹುಟ್ಟಿರ್ತಾರೆ, 19ನೇ ತಾರೀಕು ಹುಟ್ಟಿರ್ತಾರೆ, 28ನೇ ತಾರೀಕು ಹುಟ್ಟಿರ್ತಾರೆ, ಅವ್ರಿಗೆ ಅತ್ಯಂತ ಎಲ್ಲ ನಂಬರ್ಸಲ್ಲೂ 5 ವೆರಿ ಲಕ್ಕಿ. 3, 12, 21 ಹಾಗೆ 30. ಇಲ್ಲಿ ಅನೇಕ ಅವ್ರಿಗೆ ಲಕ್ಕಿ ನಂಬರ್ಸ್ ಇರ್ಬೋದು, ಬಟ್ ಆದರೆ 2 ತುಂಬ ಒಳ್ಳೆ ಲಕ್ಕಿ ನಂಬರ್ ಅವ್ರಿಗೆ. 9ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗೆ 9, 18 ಮತ್ತು 27ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗೆ ಅದೃಷ್ಟದ ಸಂಖ್ಯೆ 3 ಬರುತ್ತೆ. ಲೆಫ್ಟ್ ಹ್ಯಾಂಡ್ ಆ್ಯಂಡ್ ಲೆಫ್ಟ್ ಪಾಮ್ ರೆಪ್ರೆಸೆಂಟ್ ದಿ ರೈಟ್ ಬ್ರೈನ್. ರೈಟ್ ಪಾಮು ಇರ್ತಕ್ಕಂಥದ್ದು ಲೆಫ್ಟ್ ಬ್ರೈನ್ನ ರೆಪ್ರೆಸೆಂಟ್ ಮಾಡುತ್ತೆ. ಚಂದ್ರನ ಪರ್ವ ಅಂತ ಇಲ್ಲಿ ಹೇಳ್ತೀವಿ. ಈ ಭಾಗದಲ್ಲಿ ಇದು ಚಂದ್ರನ ಪರ್ವ, ಈ ಕಡೆ ಇರ್ತಕ್ಕಂಥ ಚಂದ್ರನ ಪರ್ವ. ಇಲ್ಲಿ 1 ಅಂತ ಬರ್ಕೋಬೇಕು. ನಾವು ಸಪ್ತ ಚಕ್ರಗಳಲ್ಲಿ ಇಲ್ಲಿಂದ ನಮಗೆ ಬ್ಲೂನೇ ಹೋಗೋದು, ಇಲ್ಲಿಂದ. ಸೊ ಬ್ಲೂ ಕಲರ್ ಯೂಸ್ ಮಾಡಿ, ಆಗಿಲ್ಲ ಅಂದರೆ ಬ್ಲ್ಯಾಕ್ ಯೂಸ್ ಮಾಡಿ, ತೊಂದರೆ ಇಲ್ಲ. ಅದು ನಮ್ಮ ಬ್ಲ್ಯಾಕ್ ಹೋಲ್ನ ಎಲ್ಲ ಶಕ್ತಿಗಳ ಕೇಂದ್ರ ಬ್ಲ್ಯಾಕ್. ಬುಧನಿಗೆ ಕಿರುಬೆರಳು ಅಂತ ಕರೀತಾರೆ. ಕಿರುಬೆರಳು ಬುಧನ ಬೆರಳು. ಕಿರುಬೆರಳಿಗೆ ಬರ್ತಕ್ಕಂಥ ಕೆಳಗಡೆ ಇರ್ತಕ್ಕಂಥ ಪರ್ವದ ಮೇಲೆ 1 ಅಂತ ಬರ್ಕೊಳ್ಳಿ. ಶುಕ್ರನ ಬೆರಳು ತುಂಬ ಜನ ಗೊತ್ತಿಲ್ಲ, ಹೆಬ್ಬೆಟ್ಟು. ತುಂಬ ಜನ ತೀರ್ಥ ತಗೊಳ್ತಾರಲ್ಲ, ಅದು ಕೇತುವಿನ ಸ್ಥಾನ. ತೀರ್ಥ ತಗೊಳ್ಳೋದೇ ಕೇತುವಿನ ಸ್ಥಾನದಲ್ಲಿ. ಶನಿಯ ಒಂದು ಸೀರೀಸ್ ಆಗಿರ್ತಕ್ಕಂಥದ್ದು. ಇಲ್ಲಿ ಲಕ್ಕಿ ನಂಬರ್ ಬಂದ್ಬಿಟ್ಟು 6. ಮಧ್ಯ ಬೆರಳು ಕೆಳಭಾಗದಲ್ಲಿರ್ತಕ್ಕಂಥದ್ದು ಪರ್ವ ಬಂದ್ಬಿಟ್ಟು ಶನಿಯ ಪರ್ವ. ಇಲ್ಲಿ 6 ಅಂತ ಬರೆದು ಸರ್ಕಲ್ ಹಾಕಬೇಕು. 2 ಸೀರೀಸಲ್ಲಿರ್ತಕ್ಕಂಥವ್ರು ಬರಿಬೇಕಾಗಿರ್ತಕ್ಕಂಥ ದಿವಸ ಭಾನುವಾರ. 8 ಸೀರೀಸಲ್ಲಿರ್ತಕ್ಕಂಥವ್ರು ಶುಕ್ರವಾರ. ಆಮೇಲೆ ಯಾವಾಗ ಅನಿಸುತ್ತೋ ಬರ್ಕೊಂಡು ಹೋಗ್ತಾಯಿರಿ. ಪ್ರತಿನಿತ್ಯ ಬರಿಬೇಕು ಅಂತಿಲ್ಲ, ಅಂದ್ಕೊಂಡು ಬಟ್ ಸ್ಟಾರ್ಟ್ ಆಗಿರ್ತಕ್ಕಂಥ ವಾರ ಭಾಳ ಇಂಪಾರ್ಟೆಂಟ್. ನಿಕೋಲಸ್ ಟೆಸ್ಲಾ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳು 369 ಆ್ಯಕ್ಟಿವೇಟ್ ಆಗುತ್ತೆ. ಟ್ರಯಾಂಗಲ್ ಆ್ಯಕ್ಟಿವೇಟ್ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಗುರುಜಿ, ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಲಕ್ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಒಂದು ಕಡೆಯಿಂದ ನೋಡೋದಾದ್ರೆ. ಈಗ ಪ್ರತಿಯೊಬ್ಬರು ಕೂಡ ಒಂದು ಜನ್ಮ ದಿನಾಂಕ ಅಂತ ಇರುತ್ತೆ, ಹುಟ್ಟಿದ ದಿನಾಂಕ ಅಂತ ಇರುತ್ತೆ. ಸೊ ಆ ಪ್ರತಿಯೊಬ್ಬರು ಹುಟ್ಟಿದ ದಿನಾಂಕದವರಿಗೆ ಒಂದು ಲಕ್ಕಿ ನಂಬರ್ ಅನ್ನುವಂಥದ್ದು ಇರುತ್ತೆ. ಖಂಡಿತ. ಸೊ ಆ ಲಕ್ಕಿ ನಂಬರ್ ಅನ್ನ ಹೇಗೆ ತಗೊಳ್ಬಹುದು, ಅಥವಾ ಅವರಿಗೆ ಲಕ್ ಹೇಗೆ ತರುತ್ತೆ ಆ ನಂಬರ್ ಅಂತ ನೋಡೋದಾದ್ರೆ ಸಂಖ್ಯಾಶಾಸ್ತ್ರದ ಮೂಲಕ. ಸಾಮಾನ್ಯವಾಗಿ 9 ಸೀರೀಸ್ ಇರುತ್ತೆ. 1ನೇ ಸೀರೀಸು, 2ನೇ ಸೀರೀಸು, 3ನೇ ಸೀರೀಸು ಅಂತ. ಪ್ರತಿಯೊಂದು ಸಂಖ್ಯೆಗೂ ಒಂದು 2 ರಿಂದ 3 ಲಕ್ಕಿ ನಂಬರ್ಸ್ ಅಂತ ಇರುತ್ತೆ. ಅವರು ಭಾಗ್ಯಾಂಕ ಮತ್ತು ಶೇಷಾಂಕ ಅಂತ ತಗೊಳ್ತಾರೆ. ಸೊ ಸಾಮಾನ್ಯವಾಗಿ ಜನರಲ್ ರೂಲ್ ಪ್ರಕಾರ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ನಂಬರ್ಸ್ ಕೆಲವಿದ್ದಾವೆ. ಇದನ್ನು ಹೇಗೆ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅನ್ನೋದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ. ಯಾರ್ಯಾರು 1ನೇ ತಾರೀಕು ಹುಟ್ಟಿರ್ತಾರೆ, 10ನೇ ತಾರೀಕು ಹುಟ್ಟಿರ್ತಾರೆ, 19ನೇ ತಾರೀಕು ಹುಟ್ಟಿರ್ತಾರೆ, 28ನೇ ತಾರೀಕು ಹುಟ್ಟಿರ್ತಾರೆ, ಅವ್ರಿಗೆ ಅತ್ಯಂತ ಎಲ್ಲ ನಂಬರ್ಸಲ್ಲೂ 5 ವೆರಿ ಲಕ್ಕಿ. 5 ವೆರಿ ಲಕ್ಕಿ. ಇದನ್ನು ಹೇಗೆ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. 2 ಸೀರೀಸು, 2, 11, 20 ಮತ್ತು 29ರಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಚಂದ್ರನ ಬಲ ಹೆಚ್ಚಾಗಿರೋದ್ರಿಂದ ಅವ್ರಿಗೆ 1 ವೆರಿ ಲಕ್ಕಿ ನಂಬರ್. 1 ಈಸ್ ವೆರಿ ಲಕ್ಕಿ ನಂಬರ್. ಅವರು 1ನ ಯೂಸ್ ಮಾಡಬೇಕು. ಹೇಗೆ, ಎಲ್ಲಿ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಹಾಗೆ ನೆಕ್ಸ್ಟ್ ಸೀರೀಸ್ಗೆ ಹೋಗೋಣ. 3, 12, 21 ಹಾಗೆ 30. ಇಲ್ಲಿ ಅನೇಕ ಅವ್ರಿಗೆ ಲಕ್ಕಿ ನಂಬರ್ಸ್ ಇರ್ಬೋದು, ಬಟ್ ಆದರೆ 2 ತುಂಬ ಒಳ್ಳೆ ಲಕ್ಕಿ ನಂಬರ್ ಅವ್ರಿಗೆ. 2. ಹಾಗೆ ಯಾರ್ಯಾರು 4, 13, 22 ಮತ್ತು 31ರಲ್ಲಿ ಹುಟ್ಟಿರ್ತಾರೆ, ಅವ್ರಿಗೆ 1 ಭಾಳ ವಿಶೇಷವಾಗಿರ್ತಕ್ಕಂಥ ಲಕ್ಕಿ ನಂಬರ್. 5ನೇ ಸೀರೀಸ್ಗೆ ಹೋಗೋಣ. ಯಾರು 5 ಹಾಗೆ 14, 23 ಈ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವ್ರಿಗೂ ಕೂಡ 1 ಭಾಳ ವಿಶೇಷವಾಗಿರ್ತಕ್ಕಂಥ ಲಕ್ಕಿ ನಂಬರ್. 6ಕ್ಕೆ ಹೋಗೋಣ. ಯಾರೋ 6 ಸೀರೀಸಲ್ಲಿರ್ತಕ್ಕಂಥವ್ರು 6, 15 ಹಾಗೆ 24 ಈ ಸೀರೀಸಲ್ಲಿ ಹುಟ್ಟಿರೋರಿಗೆ ಭಾಳ ಅದೃಷ್ಟ ತರ್ತಕ್ಕಂಥ ನಂಬರ್ 9, 9. ಇದನ್ನು ಹೇಗೆ ಆ್ಯಕ್ಟಿವೇಟ್ ಮಾಡೋದು ನಾನು ಹೇಳ್ತೀನಿ. ನೆಕ್ಸ್ಟು 7ನೇ ತಾರೀಕು 7 ಸೀರೀಸಲ್ಲಿ ಯಾರು 7ನೇ ತಾರೀಕು ಹುಟ್ಟಿರ್ತಾರೆ,
ಹಾಗೆ 16 ಮತ್ತು 25ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗೆ ಭಾಳ ಅದೃಷ್ಟವನ್ನು ತರ್ತಕ್ಕಂಥ ಒಂದು ಸಂಖ್ಯೆ 1 ಮತ್ತೆ ಅವ್ರಿಗೂ ಕೂಡ. ಹಾಗೆ 8ನೇ ಸೀರೀಸ್ ನೋಡೋಣ. 8ನೇ ತಾರೀಕು ಹುಟ್ಟಿರೋರಿಗೆ 8, 17 ಮತ್ತು 26 ಅವ್ರಿಗೆ ಅದೃಷ್ಟವನ್ನು ತಂದು ಕೊಡ್ತಕ್ಕಂಥ ಸಂಖ್ಯೆ 6. ಕೊನೆಯ ಸೀರೀಸ್ 9ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗೆ 9, 18 ಮತ್ತು 27ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗೆ ಅದೃಷ್ಟದ ಸಂಖ್ಯೆ 3 ಬರುತ್ತೆ. ಇದನ್ನು ಹೇಗೆ ಆ್ಯಕ್ಟಿವೇಟ್ ಮಾಡೋದು ಅನ್ನೋದು ಭಾಳ ಕುತೂಹಲ. ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ನಮ್ಮ ಎಲ್ಲ ಅಂಗಾಂಗಗಳಿರ್ತಕ್ಕಂಥ ಎಲ್ಲನೂ ಕೂಡ 4 ಜಾಗದಲ್ಲಿ ಎಂಡಾಗುತ್ತೆ. ಮೊದಲ 2 ಜಾಗಗಳು ಪಾದಗಳು, ಇನ್ನು 2 ಜಾಗಗಳು ಈ ಹಸ್ತ. ಈ ಹಸ್ತದ ಮೇಲೆ ನಾನು ಹೇಳಿರ್ತಕ್ಕಂಥ ಸಂಖ್ಯೆಗಳು ಕೆಲವು ಜಾಗದಲ್ಲಿ ಹಾಕ್ಕೊಂಡ್ರೆ, ಕೆಲವರು 2 ಹಸ್ತ ಯೂಸ್ ಮಾಡುವುದು, ಕೆಲವರು ಒಂದೇ ಹಸ್ತ ಯೂಸ್ ಮಾಡ್ಬೋದು. ಯಾರು ಒಂದೇ ಹಸ್ತ ಯೂಸ್ ಮಾಡ್ತಾರೆ ಸ್ವಲ್ಪ ಎಡಗೈನ ಯೂಸ್ ಮಾಡಬೇಕು. ಯಾಕಂದರೆ ರೈಟ್ ಹ್ಯಾಂಡ್ ಆ್ಯಂಡ್ ರೈಟ್ ಪಾಮ್ ರೆಪ್ರೆಸೆಂಟ್ಸ್ ದಿ ಲೆಫ್ಟ್ ಹ್ಯಾಂಡ್ ಆ್ಯಂಡ್ ಲೆಫ್ಟ್ ಪಾಮ್ ರೆಪ್ರೆಸೆಂಟ್ ದಿ ರೈಟ್ ಬ್ರೈನ್. ರೈಟ್ ಪಾಮು ಇರ್ತಕ್ಕಂಥದ್ದು ಲೆಫ್ಟ್ ಬ್ರೈನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಹೇಗೆ ಆ್ಯಕ್ಟಿವೇಟ್ ಮಾಡೋದು ಒಂದೊಂದಾಗಿ ಹೋಗೋಣ. 1 ಸೀರೀಸ್ ಅವ್ರಿಗೆ ಲಕ್ಕಿ ನಂಬರ್ 5 ಅಂತ ಹೇಳಿದೆ. ಈ 1 ಅಂತನ್ನೋರಿಗೆ ಆ ಸೀರೀಸ್ ಅವ್ರು 1, 10, 19, 28 ಅವ್ರಿಗೆ ಲಕ್ಕಿ ನಂಬರ್ 5 ಅಂತ ಹೇಳಿದ್ದೀನಿ. ಉಂಗುರದ ಬೆರಳು ಎಲ್ಲರಿಗೂ ಗೊತ್ತು. ಉಂಗುರದ ಬೆರಳು ಕೆಳಗಡೆ ಪರ್ವ ಅಂತ ಕರೀತಾರೆ. ಇದನ್ನು ಪರ್ವ ಅಂತ ಕರೀತಾರೆ. ಇದು ಸೂರ್ಯನ ಪರ್ವ. ಉಂಗುರ ಹಾಕ್ಕೊಳ್ತಕ್ಕಂಥ ಭಾಗದಲ್ಲಿ ಸೂರ್ಯನ ಪರ್ವ. ಆ ಸೂರ್ಯನ ಪರ್ವದ ಕೆಳಗಡೆ 5 ಅಂತ ಬರೀಬೇಕು. ಒಂದು ಸರ್ಕಲ್ ಹಾಕಬೇಕು. ಸರ್ಕಲ್ ವೆರಿ ಇಂಪಾರ್ಟೆಂಟ್. ಪೂರ್ಣ ಫಲ ಅಂತ ಹೇಳ್ತೀವಿ. ಅಲ್ಲಿ 5 ಅಂತ ಅಂದಾಗ ಅಲ್ಲಿ ನಾವು ಹೇಗೆ ಮೊಬೈಲ್ ನಂಬರಲ್ಲಿ ನಾವೆಲ್ಲ ಯೂಸ್ ಮಾಡ್ತೀವಿ, ನಮಗೆ ಅಂತ ಒಂದು ಮೊಬೈಲ್ ನಂಬರ್ ಬಂದಿರುತ್ತೆ. ಆ ಸಂಖ್ಯೆಗೆ ಹೊಡೆದ್ರೆ ನಮಗೆ ಬರುತ್ತದೆ. ಯಾಕೆ ನಾವು ಅದನ್ನು ಪರ್ಚೇಸ್ ಮಾಡಿರ್ತೀವಿ, ತೊಗೊಂಡಿರ್ತೀವಿ. ಹಾಗೆ ಯೂನಿವರ್ಸಲ್ ಇರ್ತಕ್ಕಂಥ ಒಂದು ಸಂಖ್ಯೆಗಳು ಡೇಟ್ ಆಫ್ ಬರ್ತ್ ಮೇಲೆ ಸ್ವಲ್ಪ ಪರಿಣಾಮ ಬೀಳುತ್ತೆ ಅಂತ ಹೇಳಿ ಅಲ್ಲಿ 5 ಅನ್ನೋದು ಈ ಬೆರಳು ಕೆಳಗಡೆ ಅಥವಾ ಈ ಬೆರಳು ಕೆಳಗಡೆ ಬರ್ಕೋಬೋದು. ಇದು ಒಂದು ಸೀರೀಸ್ ಅವ್ರಿಗೆ. 2, 11, 20, 29 ಇರ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಇವರಿಗೆ ಅದೃಷ್ಟದ ಸಂಖ್ಯೆ ಅಂದರೆ ಅವ್ರಿಗೂ ಕೂಡ 1 ಬರುತ್ತೆ, ಸೂರ್ಯನ ಸಂಖ್ಯೆ ಬರುತ್ತೆ. ಆದರೆ ಎಲ್ಲಿ ಬರಿಬೇಕು ಅನ್ನೋದು ವಿಶೇಷ. ಚಂದ್ರನ ಪರ್ವ ಅಂತ ಇಲ್ಲಿ ಹೇಳ್ತೀವಿ. ಈ ಭಾಗದಲ್ಲಿ ಇದು ಚಂದ್ರನ ಪರ್ವ. ಈ ಕಡೆ ಇರ್ತಕ್ಕಂಥ ಚಂದ್ರನ ಪರ್ವ. ಇಲ್ಲಿ 1 ಅಂತ ಬರ್ಕೋಬೇಕು. ಯಾಕಂದರೆ ನಾನು ಇರ್ತಕ್ಕಂಥದ್ದು 2 ಸೀರೀಸ್ ಅವನು, ಅದಕ್ಕೆ 1 ಅಂತ ಬರ್ಕೊಂಡಿದ್ದೀವಿ. ನೆಕ್ಸ್ಟು 3 ಸೀರೀಸ್ಗೆ ಹೋಗೋಣ. ಯಾರ್ಯಾರು 3, 12, 21 ಮತ್ತು 30 ಹುಟ್ಟಿರ್ತಾರೆ ಅವ್ರಿಗೆ ಭಾಳ ಅದೃಷ್ಟವನ್ನು ತಂದುಕೊಡ್ತಕ್ಕಂಥ ಸಂಖ್ಯೆ 2. ಇದಕ್ಕೆ ಒಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಜಾಗ ತೋರ್ ಬೆರಳು ಕೆಳಗಡೆ. ತೋರ್ ಬೆರಳು ಹಿಂಗೆ ತೋರಿಸ್ತೀವಿ, ಹಿಂಗೆ ತೋರು ಔಟ್ ಆಗದ ಹಿಂಗೆ ತೋರಿಸಲ್ಲ, ತೋರ್ ಬೆರಳು. ಇದ್ರ ಕೆಳಗಡೆ ಬರ್ತಕ್ಕಂಥ ಪರ್ವ, ಇಲ್ಲಿ 2 ಅಂತ ಬರಿಬೇಕು. 2 ಅಂತ ಬರೋದು ಸರ್ಕಲ್. ಸಾಮಾನ್ಯವಾಗಿ ಯಾವುದೇ ಬರೆದ್ರೂ ಕೂಡ ಬ್ಲೂ ಆರ್ ಯೂಸ್ ಮಾಡಲಿ, ಬ್ಲ್ಯಾಕ್ ಆರ್ ಯೂಸ್ ಮಾಡಲಿ, ತೊಂದರೆ ಇಲ್ಲ. ಬ್ಲೂ ಯೂಸ್ ಮಾಡಿದ್ರೆ ಬೆಸ್ಟು. ಸ್ಕೈ, ಆಕಾಶದ ನೀಲಿ ಕಲರ್ ಅಂತ ನಾವು ಹೇಳ್ತೀವಿ. ಯೂನಿವರ್ಸಲ್ ಕಲರ್ ಅಂತ ನಾವು ಅದನ್ನು ಹೇಳ್ತೀವಿ, ಬ್ಲೂ. ಯಾಕಂದರೆ ನಾವು ಸಪ್ತ ಚಕ್ರಗಳಲ್ಲಿ ಇಲ್ಲಿಂದ ನಮಗೆ ಬ್ಲೂನೇ ಹೋಗೋದು, ಇಲ್ಲಿಂದ. ಸೊ ಬ್ಲೂ ಕಲರ್ ಯೂಸ್ ಮಾಡಿ. ಆಗಿಲ್ಲ ಅಂದರೆ ಬ್ಲ್ಯಾಕ್ ಯೂಸ್ ಮಾಡಿ, ತೊಂದರೆ ಇಲ್ಲ. ಅದು ನಮ್ಮ ಬ್ಲ್ಯಾಕ್ ಹೋಲ್ನ ಎಲ್ಲ ಶಕ್ತಿಗಳ ಕೇಂದ್ರ ಬ್ಲ್ಯಾಕ್. ಅದು ಸ್ವಲ್ಪ ಡಿಸ್ಪರ್ಸ್ ಆದಾಗ ಬ್ಲೂ ಕಲರ್ ಅಂತ ಹೇಳ್ತೀವಿ. ಹಾಗೆ ಮುಂದಿನ ಸಂಖ್ಯೆಗೆ ಹೋಗೋಣ. 4. ಯಾರ್ಯಾರು 4, 13, 22 ಮತ್ತು 31 ಇವರಿಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂಥ ಸಂಖ್ಯೆ ಎಗೇನ್ ಇವ್ರಿಗೂ 1. ಇದನ್ನು ಬರಿತಕ್ಕಂಥ ಜಾಗ ಇದೆಯಲ್ಲ, ಇಲ್ಲಿ ಈ ಜಾಗದಲ್ಲಿ ಬರಿಬೇಕು. ಸ್ವಲ್ಪ ಪಾಮ್ ಸ್ಟಾರ್ಟ್ ಆಗುತ್ತಲ್ಲ, ಹಸ್ತ ಪ್ರಾರಂಭ ಮಧ್ಯಭಾಗದಲ್ಲಿ, ಇಲ್ಲಿ ಮಧ್ಯಭಾಗದಲ್ಲಿ ಬರಿಬೇಕು. ಹಾಗೆ 5 ಸೀರೀಸ್ಗೆ ಹೋಗೋಣ. 5 ಸೀರೀಸ್ ಇರ್ತಕ್ಕಂಥವ್ರು, ಈ 5 ಸೀರೀಸ್ ಇರ್ತಕ್ಕಂಥವ್ರು 5, 14, 23 ಹುಟ್ಟಿರೋರು. ಬುಧನ ಪಥದಲ್ಲಿ ಬರ್ತಕ್ಕಂಥದ್ದು. ಬುಧನಿಗೆ ಕಿರುಬೆರಳು ಅಂತ ಕರೀತಾರೆ.
ಕಿರುಬೆರಳು ಬುಧನ ಬೆರಳು. ಕಿರುಬೆರಳಿಗೆ ಬರ್ತಕ್ಕಂಥ ಕೆಳಗಡೆ ಇರ್ತಕ್ಕಂಥ ಪರ್ವದ ಮೇಲೆ 1 ಅಂತ ಬರ್ಕೊಳ್ಳಿ. ಇಲ್ಲಿ 1 ಅಥವಾ ಈ ಬಲಗೈಯಲ್ಲಿ ಇಲ್ಲಿ ಕೆಳಗಡೆ 1 ಅಂತ ಬರ್ಕೊಂಡು ಸರ್ಕಲ್ ಹಾಕಬೇಕು. ಸರ್ಕಲ್ ಈಸ್ ವೆರಿ ಇಂಪಾರ್ಟೆಂಟ್. ಎನರ್ಜಿನ ಇಂಪ್ಯಾಕ್ಟ್ ಮಾಡ್ತಕ್ಕಂಥದ್ದು. ಹಾಗೆ 6 ಸೀರೀಸ್ಗೆ ಹೋಗೋಣ. ಯಾರ್ಯಾರು 6 ಹಾಗೆ 15 ಮತ್ತು 24 ಹುಟ್ಟಿರ್ತಾರೆ. ಶುಕ್ರನ ಆಧಿಪತ್ಯ ಇರ್ತಕ್ಕಂಥದ್ದು. ಶುಕ್ರನ ಬೆರಳು ತುಂಬ ಜನ ಗೊತ್ತಿಲ್ಲ, ಹೆಬ್ಬೆಟ್ಟು. ಶುಕ್ರನ ಬೆರಳು ಹೆಬ್ಬೆಟ್ಟು. ಆ ಹೆಬ್ಬೆಟ್ಟು ಕೆಳಗಡೆ ಇರ್ತಕ್ಕಂಥ ಇಲ್ಲಿ ಅಥವಾ ಇಲ್ಲಿ ಹೇಗೆ ಬೇಕಾದ್ರೂ ಬರ್ಕೋಬೋದು. ಇದ್ರ ಕೆಳಗಡೆ ಇಲ್ಲಿ 9 ಅಂತ ಬರೀಬೇಕು. 9 ಅಂತ ಬರೆದು ಸರ್ಕಲ್ ಹಾಕಬೇಕು. 9 ವೆರಿ ಇಂಪಾರ್ಟೆಂಟ್. 9 ಸರ್ಕಲ್ ಹಾಕಬೇಕು ಇಲ್ಲಿ ಈ ಬೆರಳು ಕೆಳಗಡೆ ಅಥವಾ ಈ ಬೆರಳು ಕೆಳಗಡೆ 9. ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗೆ 7 ಸೀರೀಸ್ಗೆ ಬರೋಣ. 7 ಸೀರೀಸಲ್ಲಿ 7, 16 ಮತ್ತು 25 ಈ ಒಂದು ಸೀರೀಸಲ್ಲಿ ಹುಟ್ಟಿದವ್ರಿಗೆ 1 ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಪಾಮ್ ಮಧ್ಯದಲ್ಲಿ 1 ಬರಿಬೇಕು. ಹಸ್ತದ ಮಧ್ಯಭಾಗದಲ್ಲಿ. ತುಂಬ ಜನ ತೀರ್ಥ ತಗೊಳ್ತಾರಲ್ಲ, ಅದು ಕೇತುವಿನ ಸ್ಥಾನ. ತೀರ್ಥ ತಗೊಳ್ಳೋದೇ ಕೇತುವಿನ ಸ್ಥಾನದಲ್ಲಿ. ಸೊ ಇಲ್ಲಿ ಆ ಮಧ್ಯಭಾಗದಲ್ಲಿ ಇಲ್ಲಿ 1 ಅಂತ ಬರೀತಕ್ಕಂಥದ್ದು. ಹಾಗೆ 8ನೇ ಸೀರೀಸ್ಗೆ ಹೋಗೋಣ. 8, 17 ಮತ್ತು 26 ಶನಿಯ ಒಂದು ಸೀರೀಸ್ ಆಗಿರ್ತಕ್ಕಂಥದ್ದು. ಇಲ್ಲಿ ಲಕ್ಕಿ ನಂಬರ್ ಬಂದ್ಬಿಟ್ಟು 6. ಮಧ್ಯ ಬೆರಳು ಕೆಳಭಾಗದಲ್ಲಿರ್ತಕ್ಕಂಥದ್ದು ಪರ್ವ ಬಂದ್ಬಿಟ್ಟು ಶನಿಯ ಪರ್ವ. ಇಲ್ಲಿ 6 ಅಂತ ಬರೆದು ಸರ್ಕಲ್ ಹಾಕಬೇಕು. 6 ಅಂತ ಬರೆದು ಸರ್ಕಲ್ ಹಾಕಬೇಕು. ಇನ್ನು ಕೊನೆಯದೊಂದು ಇರ್ತಕ್ಕಂಥದ್ದು 9 ಸೀರೀಸ್. ಯಾರ್ಯಾರು 9, 18 ಮತ್ತು 27 ಹುಟ್ಟಿರ್ತಾರೆ ಅವ್ರಿಗೆ ತೋರ್ ಬೆರಳು ಕೆಳಗಡೆ ಇನ್ನೂ ಸ್ವಲ್ಪ ಕೆಳಗಡೆ ಹೋಗಬೇಕು. ಶುಕ್ರನ ಮೇಲ್ಗಡೆ, ಶುಕ್ರನ ಪರ್ವ ಮತ್ತು ಗುರುವಿನ ಪರ್ವ ಮಧ್ಯಭಾಗದಲ್ಲಿ ನಿಮ್ಮ ಹೆಡ್ಲೈನು ಮತ್ತು ಒಂದು ಲೈಫ್ ಲೈನು ಎರಡೂ ಜೋಡಿ ಆಗ್ತಕ್ಕಂಥ ಒಂದು ಜಾಗ. ಆ ಜಾಗದಲ್ಲಿ ಈ ಜಾಗದಲ್ಲಿ ಬರಿತಕ್ಕಂಥ ಒಂದು ಸಂಖ್ಯೆ 3 ಅಂತ ಬರಿಬೇಕಿಲ್ಲಿ. 3 ಸರ್ಕಲ್ ಆಗಬೇಕು. ಈ ಕಡೆ ಸೈಡ್ ಆದರೆ ಇಲ್ಲಿ ಈ ಭಾಗದಲ್ಲಿ 3 ಅಂತ ಬರೀಬೇಕು. ಅಂದರೆ ಶುಕ್ರನ ಪರ್ವದ ಮೇಲೆ ಗುರುವಿನ ಪರ್ವದ ಕೆಳಗಡೆ ಇವೆರಡು ಮಧ್ಯಭಾಗದಲ್ಲಿ ಇಲ್ಲಿ ಬರೀಬೇಕು. ಸರ್ಕಲ್ ಹಾಕಬೇಕು. ಯಾವ್ಯಾವ ದಿವಸ ಬರೀಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ಅಂದರೆ ಡೈಲಿ ಬರೀಬೇಕು. ಪ್ರಾರಂಭ ಇಂಪಾರ್ಟೆಂಟು. ಅದಕ್ಕೆ ಒಂದು ಸಜೆಷನ್ ಕೊಡ್ತೀನಿ. ಯಾರ್ಯಾರು 1 ಸೀರೀಸಲ್ಲಿ ಇರ್ತಾರೆ ನೀವು ಬರಿಬೇಕಾಗಿರ್ತಕ್ಕಂಥ ದಿವಸ ಬುಧವಾರ. 2 ಸೀರೀಸಲ್ಲಿರ್ತಕ್ಕಂಥವ್ರು ಬರಿಬೇಕಾಗಿರ್ತಕ್ಕಂಥ ದಿವಸ ಭಾನುವಾರ. 3 ಸೀರೀಸಲ್ಲಿರ್ತಕ್ಕಂಥವ್ರು ಬರಿಬೇಕಾಗಿರೋದು ಸೋಮವಾರ ಮೊದಲು. 4 ಸೀರೀಸಲ್ಲಿರ್ತಕ್ಕಂಥವ್ರು ಭಾನುವಾರ. 5 ಸೀರೀಸಲ್ಲಿರ್ತಕ್ಕಂಥವ್ರು ಕೂಡ ಭಾನುವಾರ. 6 ಸೀರೀಸಲ್ಲಿರ್ತಕ್ಕಂಥವ್ರು ಮಂಗಳವಾರ. 7 ಸೀರೀಸಲ್ಲಿರ್ತಕ್ಕಂಥವ್ರು ಭಾನುವಾರ. 8 ಸೀರೀಸಲ್ಲಿರ್ತಕ್ಕಂಥವ್ರು ಶುಕ್ರವಾರ. 9 ಸೀರೀಸಲ್ಲಿರ್ತಕ್ಕಂಥವ್ರು ಗುರುವಾರ. ಈ ವಾರದಿಂದ ಬರಿಬೇಕು. ಕಂಟಿನ್ಯೂಸ್ ಆಗಿ ಬರಿಬೋದು ಅಥವಾ ಫಸ್ಟ್ ಟೈಮ್ ಆ ವಾರ ಬರೀರಿ. ಆಮೇಲೆ ಯಾವಾಗ ಅನಿಸುತ್ತೋ ಬರ್ಕೊಂಡು ಹೋಗ್ತಾಯಿರಿ. ಪ್ರತಿನಿತ್ಯ ಬರಿಬೇಕು ಅಂತಿಲ್ಲ, ಅಂದ್ಕೊಂಡು ಬಟ್ ಸ್ಟಾರ್ಟ್ ಆಗಿರ್ತಕ್ಕಂಥ ವಾರ ಭಾಳ ಇಂಪಾರ್ಟೆಂಟ್. ಇಷ್ಟು ಮಾಡಿ ಯೂನಿವರ್ಸಲ್ ನ್ಯೂಮರಿಕ್ ವೈಬ್ರೇಷನ್ ನಿಕೋಲಸ್ ಟೆಸ್ಲಾ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳು 369 ಆ್ಯಕ್ಟಿವೇಟ್ ಆಗುತ್ತೆ. ಟ್ರಯಾಂಗಲ್ ಆ್ಯಕ್ಟಿವೇಟ್ ಆಗುತ್ತೆ. ನಿಕೋಲಾ ಟೆಸ್ಲಾ ಅಂತ ನೀವು ಗೂಗಲ್ ಮಾಡಿ. 369 ಕಾನ್ಸೆಪ್ಟ್ ಹೇಗೆ ವರ್ಕ್ ಆಗುತ್ತೆ. ಸೊ ದಿ ಯೂನಿವರ್ಸಲ್ ಈಸ್ ಅಂಡರ್ ಆ ಒಂದು 369 ಕಾನ್ಸೆಪ್ಟಲ್ಲಿದೆ. ಈ 369 ಕಾನ್ಸೆಪ್ಟೇ ಎಲ್ಲದಕ್ಕೂ ಅಪ್ಲೈ ಮಾಡಿ ಕೊಟ್ಟಿರ್ತಕ್ಕಂಥ. ಅಂದರೆ 369 ಅನ್ನೋ ನಂಬರ್ ಅಲ್ಲ, ಅದು ಟ್ರಯಾಂಗುಲಾರ್ ನಂಬರ್. ಎಲ್ಲದಕ್ಕೂ ನೋಡ್ಕೊಂಡು ಕೊಟ್ಟಿರ್ತಕ್ಕಂಥ ಒಂದು ಸಂಖ್ಯೆ. ಮಾಡಿ ಒಳ್ಳೆಯದಾಗುತ್ತೆ. ಎಸ್, ಥ್ಯಾಂಕ್ ಯು ಗುರುಜಿ. ಸೊ ಮತ್ತೊಮ್ಮೆ ಹೇಳೋದಾದರೆ ಫಸ್ಟ್ ಸೀರೀಸ್ ಅವರಿಗೆ 5 ಅಲ್ಲ ಗುರುಜಿ? ಹೌದು, 5. ಸೆಕೆಂಡ್ ಸೀರೀಸ್ ಅವರಿಗೆ 1 ಚಂದ್ರನ ಒಂದು ಪರ್ವ ಅಲ್ಲೇ ಅದೇ ಇದೆ ಅಲ್ಲ? ಹೌದು, ಸೆಕೆಂಡ್. ಸೊ ಇದು 2 ಸೀರೀಸ್ ಅವರಿಗೆ. ಹೌದು. 3 ಸೀರೀಸ್ ಅವರಿಗೆ ತೋರ್ ಬೆರಳು 2 ತೋರ್ ಬೆರಳು. ಓಕೆ, ಇಲ್ಲಿ 2 3 4 ಸೀರೀಸ್ ಅವರಿಗೆ ಕೆಳಗಡೆ 1. 5 ಚಿಕ್ಕಿರು ಬೆರಳಿಗೆ 1. ಹೌದು. ನೆಕ್ಸ್ಟ್ 9. ಆಮೇಲೆ 6 ಗೆ 9. ಹೌದು. 7 ಗೆ ಮಧ್ಯ. ನೆಕ್ಸ್ಟ್ ಆಮೇಲೆ 8 ಗೆ ಮಧ್ಯದ ಬೆರಳು 6. 6. 9 ಸೀರೀಸ್ 9 ಸೀರೀಸ್ಗೆ 3.
ಸೊ ಎಸ್, ಗುರೂಜಿ ಇಷ್ಟು ನಂಬರ್ಸ್ಗಳನ್ನು ಹೇಳಿದ್ದಾರೆ. ಸೊ ಆಯಾ ಹುಟ್ಟಿದ ದಿನಾಂಕದವರು ನಿಮ್ಮ ಲಕ್ಕಿ ನಂಬರ್ ಯಾವುದಂತ ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತೀನಿ. ಸೊ ಇನ್ನು ಮುಂದೆ ಗುರೂಜಿ ಅವರು ಯಾವ ದಿವಸ ಹೇಳಿದ್ದಾರೆ, ಸೊ ಆ ದಿವಸದಿಂದ ನೀವು ಆರಂಭ ಮಾಡಿ, ನೀವು ಟೆಸ್ಟ್ ಮಾಡಿ, ಸೊ ಇದು ವರ್ಕೌಟ್ ಆಗುತ್ತಾ ಅಂತ ನೋಡೋಣ. ಹೌದಲ್ವೋ? ಎಸ್, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ಕಾರ್ಯಕ್ರಮ. ಇಂತಹ ಇಂಟ್ರೆಸ್ಟಿಂಗ್ ಕಾರ್ಯಕ್ರಮಗಳಿಗೆ ನೋಡ್ತಾ ಇರಿ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.